ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಅಪ್ಪೂಸ್ ಕುಕ್ಕಿಂಗ್ ಚಾನಲ್. ಇವತ್ತು ಒಂದು ಮಕ್ಕಳು ಇಷ್ಟಪಡುವಂತಹ ಹಾಗೂ ಅಮ್ಮ ನನಗೆ ಏನಾದರೂ ಸ್ಪೆಷಲ್ ಆಗಿ ಮಾಡಿಕೊಡು ಅಂತ ಕೇಳಿದಾಗ ಈ ಥರ ಒಂದು ಪಾಸ್ತಾ ಮಾಡಿಕೊಡಿ. ಡಿಫ್ರೆಂಟ್ ಆಗಿ ಕೂಡ ಇರುತ್ತೆ ಮತ್ತು ಇದನ್ನು ಈಸಿಯಾಗಿ ಕೂಡ ಮಾಡಬಹುದು. ಇದನ್ನು ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಹಾಗೂ ಸಂಜೆ ಸ್ನ್ಯಾಕ್ಸ್ಗೂ ಕೂಡ ಸೂಟ್ ಆಗುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಸ್ಟವ್ನ ಆನ್ ಮಾಡಿಕೊಂಡು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳೋಣ. ಸುಮಾರು ಇದಕ್ಕೆ 4 ಗ್ಲಾಸಷ್ಟು ನೀರು ಹಾಕೊಳ್ಳೋಣ. ಒಂದು ಅರ್ಧ ಚಮಚ ಉಪ್ಪು ಹಾಕೊಳ್ಳೋಣ ಮತ್ತು ಸ್ವಲ್ಪ ಆಯಿಲ್. ನೀವು ಯಾವುದಾದ್ರೂ ಆಯಿಲ್ನ ಯೂಸ್ ಮಾಡ್ಕೋಬೋದು. ಒಂದು ಕುದಿಬೇಕು, ಅಲ್ಲಿವರೆಗೂ ನೀರನ್ನ ಕಾಯಿಸ್ಕೊಳ್ಳೋಣ. ನಾನಿಲ್ಲಿ ಒಂದು ದೊಡ್ಡ ಬೌಲಷ್ಟು ಪಾಸ್ತಾ ತೊಗೊಂಡಿದ್ದೀನಿ. ಇದು ಸುಮಾರು ಶೇಪ್ಗಳಲ್ಲಿ ಸಿಗುತ್ತೆ. ನಾನು ಸ್ಪ್ರಿಂಗ್ ಆಗಿರುವಂಥ ಪಾಸ್ತಾನ ತೊಗೊಂಡಿದ್ದೀನಿ. ಇಲ್ಲಿ ನೀರು ಚೆನ್ನಾಗಿ ಬಾಯ್ಲ್ ಆಗಿದೆ. ಇವಾಗ ಪಾಸ್ತಾನ ಹಾಕೊಳ್ಳೋಣ ಇದರೊಳಗಡೆ. ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇದನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 6 ರಿಂದ 7 ನಿಮಿಷ ಬೇಯಿಸ್ಕೊಂಬರೋಣ. ಉರಿ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು. ಇದು ಒಂದು 7 ರಿಂದ 8 ನಿಮಿಷ ಬೇಯ್ತಾ ಇರಲಿ. ಅಷ್ಟರಲ್ಲಿ ವೆಜಿಟೇಬಲ್ನ ಫ್ರೈ ಮಾಡ್ಕೊಂಡು 2 ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಇದನ್ನು ನೀವು ಬೇಕಂದರೆ ಸ್ವಲ್ಪ ಎಣ್ಣೆ ಕೂಡ ಹಾಕೋಬೋದು. ಸ್ವಲ್ಪ ಎಣ್ಣೆ. ಇವಾಗ ಇಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಕೊಳ್ಳೋಣ. ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಆನಿಯನ್, ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕ್ಯಾಪ್ಸಿಕಮ್, ಮತ್ತು ಸ್ವಲ್ಪ ಕಾರ್ನ್, ತರಕಾರಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಲಿ ಅಂತ ಒಂದು ಸ್ವಲ್ಪ ಉಪ್ಪು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಇದಕ್ಕೆ ಬಟರ್ ಬದಲಾಗಿ ತುಪ್ಪ ಕೂಡ ಯೂಸ್ ಮಾಡ್ಬೋದು. ತುಪ್ಪ ಮತ್ತು ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ಇದಕ್ಕೆ ತುಂಬ ಓವರ್ ಕುಕ್ ಆಗುವಂಥ ಅವಶ್ಯಕತೆ ಏನಿಲ್ಲ. ಅರ್ಧಂಬರ್ಧ ಕುಕ್ ಆದರೆ ಸಾಕು. ಇವಾಗ ಇಲ್ಲಿದು ಕುಕ್ ಆಗಿದೆ. ಒಂದು ಪ್ಲೇಟಲ್ಲಿ ತೆಗೆಯೋಣ. ಸ್ವಲ್ಪ ಬೆಣ್ಣೆ ಹಾಕೋತಾ ಇದ್ದೀನಿ. ಇಲ್ಲಿ ಬೆಣ್ಣೆ ಚೆನ್ನಾಗಿ ಮೆಲ್ಟ್ ಆಗಲಿ. ಇಲ್ಲಿ ಬೆಣ್ಣೆ ಮೆಲ್ಟ್ ಆಗಿದೆ. 2 ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಾಕೊಳ್ಳೋಣ. ನೀವು ಮೈದಾ ಬದಲಾಗಿ ಗೋಧಿ ಹಿಟ್ಟು ಕೂಡ ಹಾಕೋಬಹುದು. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟು ಹಾಕೊಂಡಿದ್ದೀನಿ. ಇಲ್ಲಿ ಮೈದಾ ಹಿಟ್ಟು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಮೈದಾ ಹಿಟ್ಟು ಚೆನ್ನಾಗಿ ಫ್ರೈ ಆಗಿದೆ. 1 ಕಪ್ ಅಷ್ಟು ಮಿಲ್ಕ್ನ ಹಾಕೊಳ್ಳೋಣ. ಇದಕ್ಕೆ ನೀವು ಇಲ್ಲಿ ಕಾಸಿರುವಂಥ ಹಾಲನ್ನಾದರೂ ಹಾಕೋಬಹುದು, ಹಸಿ ಹಾಲಾದರೂ ಹಾಕೋಬಹುದು. 1 ಕಪ್ ಅಷ್ಟು ಹಾಲು ಹಾಕೊಳ್ಳೋಣ. ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿರುವ ಗಂಟೆಲ್ಲ ಹೋಗಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಕೈ ಆಡಿಸ್ಕೊತಾನೆ ಇರಬೇಕು ಇದನ್ನು. ಇಲ್ಲಿ ಚೆನ್ನಾಗಿ ಹಾಲು ಕುದ್ದು ಗಟ್ಟಿಯಾಗುತ್ತೆ. ಅಲ್ಲಿವರೆಗೂ ಇದನ್ನ ಬಾಯ್ಲ್ ಮಾಡ್ಕೋಬೇಕು. ಇಲ್ಲಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿ ಗಟ್ಟಿ ಆಗ್ತಾ ಬರುತ್ತೆ ಇದು. ಇಲ್ಲಿ ಚೆನ್ನಾಗಿ ಪಾಸ್ತಾ ಬಾಯ್ಲ್ ಆಗಿದೆ. ಇಲ್ಲಿ ಒಂದು ತೊಗೊಂಡು ನೋಡೋಣ ಚೆನ್ನಾಗಿ ಬಾಯ್ಲ್ ಆಗಿದೆ ಇಲ್ಲ ಅಂತ ನೋಡೋಣ. ಒಂದು ಕಟ್ ಮಾಡಿ ನೋಡೋಣ. ಈ ಥರ ಕಟ್ ಆದರೆ ಚೆನ್ನಾಗಿ ಕುಕ್ ಆಗಿದೆ ಅಂತ ಅರ್ಥ. ಇವಾಗ ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ. ಇಲ್ಲಿ ಪಾಸ್ತಾನ ಸೋಸ್ಕೊಂಡ್ಬಿಡೋಣ. ಇಲ್ಲಿ ತಣ್ಣೀರು ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಪಾಸ್ತಾ ಮಾಡಬೇಕಾದ್ರೆ ನೀಟಾಗಿ ಬರುತ್ತೆ. ಮುದ್ದೆ ಥರ ಅನಿಸಲ್ಲ. ಇಲ್ಲಿ ವೈಟ್ ಸಾಸ್ ಕೂಡ ರೆಡಿಯಾಗಿದೆ. ಈ ಥರ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು. ನೋಡಿ, ಈ ಥರ ಇದ್ದರೆ ಸಾಕು. ಇಲ್ಲಿ ಸಾಸ್ ಕುದೀತಾ ಇದೆ. ಇದಕ್ಕೆ ಗ್ರೇಟ್ ಮಾಡ್ಕೊಂಡಿರುವಂಥ ಚೀಸ್ನ ಹಾಕೊಳ್ಳೋಣ.
ನಾನಿಲ್ಲಿ ಅಮೂಲ್ ಚೀಸ್ ತೊಗೊಂಡಿದ್ದೀನಿ. 1 ಕ್ಯೂಬ್ ಹಾಕ್ಕೊಂಡ್ರೆ ಸಾಕು. ಆಲ್ರೆಡಿ ಇದು ವೈಟ್ ಸಾಸ್ ಆಗಿರೋದ್ರಿಂದ ಚೀಸ್ ಏನು ಜಾಸ್ತಿ ಹಾಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ. ಸ್ವಲ್ಪ ಉಪ್ಪು, ಅರ್ಧ ಚಮಚ ಬ್ಲ್ಯಾಕ್ ಪೆಪ್ಪರ್ ಪೌಡರ್, 1 ಸ್ಪೂನಷ್ಟು ಮಿಕ್ಸ್ ಹರ್ಬ್ಸ್, 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಖಾರ ಬೇಕಂದರೆ ಇನ್ನೊಂದು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೋಬೋದು, ಆ್ಯಡ್ ಮಾಡ್ಕೋಬೋದು ಇದಕ್ಕೆ. ಆಗಲೇ ರೆಡಿ ಮಾಡ್ಕೊಂಡಿರುವಂಥ ವೆಜಿಟೇಬಲ್ಸ್ನ ಇದಕ್ಕೆ ಹಾಕೊಳ್ಳೋಣ. ವೆಜಿಟೇಬಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ನೀವು ಇಲ್ಲಿ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಲು ಕೂಡ ಹಾಕೋಬೋದು ಇದಕ್ಕೆ. ನಾನಿಲ್ಲಿ ಇನ್ನೊಂದು ಸ್ವಲ್ಪ ಆವಾಗಲೇ ಪಾಸ್ತಾ ಬೇಯಿಸ್ಕೊಂಡಿದ್ದೀವಲ್ಲ ಅರ್ಧ ಕಪ್ಪಷ್ಟು ಆ ನೀರನ್ನ ಹಾಕೊಳ್ಳೋಣ. ಈ ನೀರು ಹಾಕೊಳ್ಳೋದ್ರಿಂದ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ. ಈ ನೀರು ಒಂದು ಅರ್ಧ ಕಪ್ಪಷ್ಟು ನೀರನ್ನ ಎತ್ತಿಟ್ಕೋಬೇಕು. ಇವಾಗ ಅರ್ಧ ಕಪ್ಪಷ್ಟು ಪಾಸ್ತಾ ಬೇಯಿಸ್ಕೊಂಡಿರುವಂಥ ನೀರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನ ಹಾಕ್ಕೊಂಡು ಚೆನ್ನಾಗಿ ಒಂದ್ಸತಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಾಸ್ ರೆಡಿಯಾಗಿದೆ. ಇವಾಗ ಆವಾಗಲೇ ಮಾಡ್ಕೊಂಡಿರುವಂಥ ಪಾಸ್ತಾನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ನೀವು ಇಲ್ಲಿ ಕನ್ಸಿಸ್ಟೆನ್ಸಿ ಸರಿಯಾಗಿರಬೇಕು. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುನೂ ಇರಬಾರ್ದು. ಇದಕ್ಕೆ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು. ಇವಾಗ ಇಲ್ಲಿ ವೆಜಿಟೇಬಲ್ಲು ಮತ್ತು ಸಾಸು ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಿದೆ. ಆವಾಗಲೇ ಮಾಡ್ಕೊಂಡಿರುವಂಥ ಪಾಸ್ತಾನ ಇದಕ್ಕೆ ಹಾಕ್ಕೊಳ್ಳೋಣ. ಇವಾಗ ಪಾಸ್ತಾನ ಹಾಕ್ಕೊಳ್ಳೋಣ ಇದಕ್ಕೆ. ಪಾಸ್ತಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು 1 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಪಾಸ್ತಾ ಹಾಕಿದ ತಕ್ಷಣ. ಇವಾಗ ಇದು ಆಗಿದೆ. ಒಂದು ಸರ್ವಿಂಗ್ ಪ್ಲೇಟಲ್ಲಿ ತೆಗೆಯೋಣ. ಒಂದು ಸತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ, ನಮ್ಮ ಕ್ರೀಮಿ ವೈಟ್ ಸಾಸ್ ಪಾಸ್ತಾ ರೆಡಿ ಆಯಿತು. ತುಂಬ ರುಚಿಯಾಗಿ ಹಾಗೂ ಸಾಫ್ಟಾಗಿ ಕೂಡ ಬಂದಿದೆ. ಇದನ್ನು ನಾವು ಕಡಿಮೆ ಸಮಯದಲ್ಲಿ ಕ್ವಿಕ್ಕಾಗಿ ಕೂಡ ಮಾಡ್ಕೋಬಹುದು. ಮಕ್ಕಳು ಆಗ ಅಮ್ಮ ಸೂಪರ್ ಅಂತ ಹೇಳ್ತಾರೆ. ಇನ್ನಷ್ಟು ಇಂತಹ ಸರಳ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್.